ವೀಕ್ಷಕರೇ, ಹಾಯ್ ಕರುನಾಡು ಮಿಕ್ಸ್ ಮಸಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿಮ್ಮ ಪ್ರೀತಿಯ ವಿಜಯ್ ಮತ್ತು ಚೇತನ ಮಾಡುವ ನಮಸ್ಕಾರಗಳು. ಇವತ್ತು ನಾನು ನಮ್ಮೂರಿಗೆ ಬಂದಿದ್ದೀನಿ. ನಮ್ಮೂರು ದಕ್ಷಿಣ ಕನ್ನಡದಲ್ಲಿರೋದು, ಮಂಗಳೂರು ಹತ್ರ. ಈಗ ಮಂಗಳೂರು ಕಡೆ ಎಲ್ಲ ಹಲಸಿನಕಾಯಿ ಸೀಸನ್ಗಳು ಶುರು ಆಗ್ತಾಯಿದೆ. ಈಗ ಅಂದರೆ ಹಲಸಿನಕಾಯಿ ಇನ್ನೂ ಬಲ್ತಿರಲ್ಲ, ಇನ್ನು ಬಲಿಯೋಕ್ಕೆ ಶುರು ಆಗ್ತಾಯಿದೆ ಇವಾಗ. ಅದರಲ್ಲಿ ಒಂದೊಂದು ಐಟಮ್ಗಳು ಮಾಡ್ತಾರೆ. ಈಗ ಹಲಸಿನಕಾಯಿ ಪಲ್ಯ, ಆಮೇಲೆ ಸಾಂಬಾರು, ಅದು ಇದು ಒಂದೊಂದೇ ಐಟಮ್ಗಳು ಮಾಡೋಕ್ಕೆ ಶುರು ಮಾಡ್ತಾರೆ ಇವಾಗ. ಅದಕ್ಕೆ ಇಲ್ಲಿ ಗುಜ್ಜೆ ಪಲ್ಯ ಅಂತಲೂ ಕರೀತಾರೆ. ಆ ರೀತಿ ಇವತ್ತು ನಮ್ಮ ಮನೆಯಲ್ಲಿ ಹಲಸಿನಕಾಯಿ ಇದು ಪಲ್ಯನೇನೋ ಐಟಮ್ ಏನೋ ಮಾಡ್ತೀನಿ ಅಂತ ಹೇಳಿದ್ರು, ಶೂಟಿಂಗ್ ಮಾಡೋಣ ಅಂತ. ಅದಕ್ಕೆ ಬನ್ನಿ, ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಈಗ ಇಲ್ಲಿ ಹಲಸಿನಕಾಯಿ ಪಲ್ಯನ ಮಾಡ್ತಾಯಿದ್ದಾರೆ. ಹಲಸಿನಕಾಯಿ ಪಲ್ಯಕ್ಕೆ ಈ ಕಡೆ ಗುಜ್ಜೆ ಪಲ್ಯ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ ಊಟಕ್ಕಂತೂ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ತಿನ್ನೋಕ್ಕಂತೂ ತುಂಬ ರುಚಿಕರವಾಗಿರುತ್ತೆ. ಅದನ್ನು ಹೆಂಗೆ ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ. ಹಲಸಿನಕಾಯಿ ಇದು ಗುಜ್ಜೆ. ಇದು ಹಲಸಿನಕಾಯಿ ಅಂದರೆ ಇದು ಪಕ್ಕ ಬಲ್ತಿರೋ ಹಲಸಿನಕಾಯಿ ಅಲ್ಲ, ಇದಕ್ಕೆ ಗುಜ್ಜೆ ಅಂತಾರೆ. ಅರ್ಧ ಇದಾಗಿರುತ್ತೆ. ಫಸ್ಟ್ ಹಲಸಿನಕಾಯಿನ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕಷ್ಟದ ಕೆಲಸ ಅಂತ ಅನಿಸ್ಬೋದು ಇದು ನೋಡಿದ್ರೆ, ಬಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇದರಲ್ಲಿ ಅಂಟಿರುತ್ತೆ, ಮೇಣ ಜಾಸ್ತಿ ಇರುತ್ತೆ. ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೋಬೇಕು. ಫಸ್ಟು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಕೈ ಸ್ವಲ್ಪ ಫ್ರೀಯಾಗಿರುತ್ತೆ, ಕೈಗೆ ಜಾಸ್ತಿ ಅಂಟಲ್ಲ. ನೋಡಿ, ಇದು ಜಾಸ್ತಿ ಬಲ್ತಿಲ್ಲ, ಮೀಡಿಯಮ್ ಬಲ್ತಿರೋ ಇದು ಕಾಯಿ. ಇದು ಇಂಥದ್ದು ಪಲ್ಯ ಮಾಡೋಕ್ಕೆ ಇಂಥವೇ ಕಾಯಿಗಳು ಬೇಕು. ಯಾಕಂದರೆ ಜಾಸ್ತಿ ಬಲ್ತರೆ ಅದು ಒಂಥರ ಸ್ವೀಟ್ ಬಂದುಬಿಡುತ್ತೆ. ಆ ರೀತಿ ಸ್ವೀಟ್ ಬರಬಾರ್ದು ಪಲ್ಯಕ್ಕೆ. ಅದು ದೋಸೆ ಮಾಡೋಕ್ಕಾದ್ರೆ ಚೆನ್ನಾಗಿರುತ್ತೆ. ಫಸ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಅದ್ರ ಮೇಲೆ ಇದಿರುತ್ತೆ. ಅದಕ್ಕೆ ಇಲ್ಲಿ ಕನ್ನಡದಲ್ಲಿ ಏನಂತಾರೆ, ಗೂಂಜು ಅಂತ ಈ ಕಡೆ ಅಂತಾರೆ, ಬಟ್ ಪಕ್ಕ ಕನ್ನಡ ವರ್ಡು ನನಗೂ ಗೊತ್ತಿಲ್ಲ. ಸಿಪ್ಪೆನೂ ತಕ್ಕೋಬೇಕು ಅದ್ರದ್ದು. ಹಲಸಿನಕಾಯಿ ಸಿಪ್ಪೆನ ತೆಗೆದು ನೋಡಿ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಮೇಲೆ ಇನ್ನೂ ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಬೇಕು. ನೀರಲ್ಲಿ ಹಾಕಿಟ್ಟಿರ್ಬೇಕು ಅದು. ಯಾಕಂದರೆ ಅದರಲ್ಲಿ ಸ್ವಲ್ಪ ಅಂಟಿರುತ್ತೆ ಅಲ್ವಾ, ಮೇಣ ಇರುತ್ತೆ. ಅದೆಲ್ಲ ಬಿಟ್ಕೋಬೇಕು. ನೀರಲ್ಲಿ ಹಾಕಿಟ್ಬಿಟ್ರೆ ಬಿಟ್ಬಿಡುತ್ತೆ ಅದೆಲ್ಲ. ಇದೇ ರೀತಿ ಎಲ್ಲ ಫುಲ್ಲು ಹಲಸಿನಕಾಯಿನ ಕಟ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಟಿರಿ. ನೋಡಿ ಸ್ನೇಹಿತರೆ, ಈಗ ಅದನ್ನು ಕಟ್ ಮಾಡಿದರೆ ಅದಾದಮೇಲೆ ನೋಡಿ, ಈ ರೀತಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ಪೀಸ್ಗಳು, ಆದಷ್ಟು ಚಿಕ್ಕ ಪೀಸ್ಗಳು ಇರಬೇಕು. ತೀರಾ ದೊಡ್ಡ ಪೀಸ್ಗಳು ಇರಬಾರ್ದು. ಕಟ್ ಮಾಡ್ಕೊಂಡು ಎಲ್ಲ ಇದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿರೋ ಹಲಸಿನಕಾಯಿ ಹೋಳುಗಳನ್ನ ಇನ್ನೊಂದ್ಸಲಿ ನೀರು ಹಾಕಿ ವಾಶ್ ಮಾಡಿ ನೀಟಾಗಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಹಿಡಿಯುತ್ತೆ ಇದು ಬೇಯೋಕ್ಕೆ. ಇದಕ್ಕೆ ಬರೀ ನೀರು ಹಾಕಿ ಬೇಯಿಸಿದ್ರೆ ಸಾಕು. ಇದು ಉಪ್ಪೆಲ್ಲ ಹಾಕೋದು ಬೇಡ. ಅದು ಹಲಸಿನಕಾಯಿ ಇದೆಲ್ಲ ಗಟ್ಟಿ ಇರೋದ್ರಿಂದ ಇದು ಸ್ವಲ್ಪ ಒಂದು 10 ನಿಮಿಷ ಹಿಡಿಯುತ್ತೆ ಬೇಯೋದಕ್ಕೆ. ನೋಡಿ, ಈಗ 10 ನಿಮಿಷ ಆಗಿದೆ. ಇದು ಸಾಫ್ಟಾಗಿ, ಅರ್ಧಂಬರ್ಧ ಸಾಫ್ಟ್ ಆಗಿರುತ್ತೆ. ಇದು ಮೆತ್ತಗಾಗಿರುತ್ತೆ. ಇವಾಗ ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ. ಮತ್ತು ಅರಿಶಿನ ಹಾಕಬೇಕು. ಮತ್ತು ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ. ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. 1ರಿಂದ 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಅರ್ಧ ಬೆಂದಿರುತ್ತೆ. ಇವಾಗ ಈ ಖಾರ ಉಪ್ಪಲ್ಲಿ ಇನ್ನೊಂದು ಸ್ವಲ್ಪ ಬೇಯಬೇಕಾಗತ್ತೆ. ಇದು ಖಾರ ಸ್ವಲ್ಪ ಜಾಸ್ತಿನೇ ಬೇಕು, ಏಕೆಂದರೆ ಹಲಸಿನಕಾಯಿ ಇದಕ್ಕೆ ಖಾರ ಹಿಡಿದ್ರೇ ರುಚಿಯಾಗಿರುತ್ತೆ. ಇವಾಗ ಇದನ್ನು ಇನ್ನೂ ಒಂದು 5 ನಿಮಿಷ ಬೇಯಿಸ್ಬೇಕಿದು. ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು 5 ನಿಮಿಷ ಬೇಯಿಸಿ. ನೋಡಿ, ಇದೀಗ ಬೆಂದಿದೆ. 5 ನಿಮಿಷ ಆಗಿದೆ. ಇದಕ್ಕೆ ಇವಾಗ ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ನಾನಿಲ್ಲೊಂದು ಅರ್ಧ ಸಣ್ಣ ಕಪ್ಪಲ್ಲಿ 1 ಕಪ್ ಪೂರ್ತಿ ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಇದನ್ನು.
ಕಾಯಿ ತುರಿ ಮತ್ತು ಕರಿಬೇವು, ಉದ್ದಿನಬೇಳೆ, ಒಗ್ಗರಣೆದು ಏನೇನು ಐಟಮ್ಸ್ ಇರುತ್ತೆ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕು, ಆವಾಗ ಅದು ತುಂಬ ರುಚಿ ಕೊಡುತ್ತೆ. ಈಗ ಅದಕ್ಕೆ ಒಗ್ಗರಣೆ ಹಾಕಬೇಕು. ಇದಕ್ಕೆ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವಿ. ನೀವು ಯಾವುದೇ ಎಣ್ಣೆ ನಿಮ್ಮಲ್ಲಿದ್ದರೂ ಅದನ್ನು ಯೂಸ್ ಮಾಡ್ಬೋದು, ಆದರೆ ಸ್ವಲ್ಪ ಜಾಸ್ತಿ ತೊಗೊಬೇಕು. ಜಾಸ್ತಿ ಅಂದರೆ ಒಂದು 3-4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಒಂದು 2 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀವಿ. ನಂತರ ಸಾಸಿವೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಒಣಮೆಣಸಿನ್ಕಾಯಿ 1. ನಂತರ ಕರಿಬೇವು ಹಾಕಬೇಕು. ಹಾಕಿ ಇದನ್ನು ಹಲಸಿನಕಾಯಿ ಪಲ್ಯಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತೆಂಗಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ 1 ನಿಮಿಷ ಸ್ಟವ್ ಹಚ್ಬಿಟ್ಟು ಬಿಸಿ ಮಾಡಿದರೆ ಸಾಕಿದು. ರುಚಿಯಾದ ಹಲಸಿನಕಾಯಿಯ ಪಲ್ಯ ರೆಡಿಯಾಗಿದೆ. ವೀಕ್ಷಕರೇ, ಈಗ ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ, ಗುಜ್ಜೆ ಪಲ್ಯ. ಅದನ್ನು ನಾವು ಈಗ ಬಾಯ್ಲ್ಡ್ ರೈಸ್ ಜೊತೆ ಹಾಕ್ಕೊಂಡು ಟೇಸ್ಟ್ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಇದಕ್ಕೊಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪನೂ ಹಾಕಿದರು, ಸಾಕು. ನಮ್ಮ ಹಿರಿಕರೆಲ್ಲ ಇದಕ್ಕೆ ಈ ಹಲಸಿನಕಾಯಿ ಪಲ್ಯಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ರು. ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ತಿಂತಾಯಿದ್ರು. ಅದು ಇನ್ನೂ ತುಂಬ ರುಚಿ ಬರೋದು ಅದು. ನೋಡೋಣ, ಇವಾಗ ನಾವು ತುಪ್ಪ ಹಾಕ್ಕೊಂಡಿದ್ದೀವಿ. ಬರೀ ಅನ್ನಕ್ಕೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೂಪರಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟು. ಖಾರ ಅದು ಇದು ಎಲ್ಲ ಕರೆಕ್ಟಾಗಿದೆ. ಉಪ್ಪು ಅದು ಇದು ಖಾರ ಎಲ್ಲ ತುಂಬ ಕರೆಕ್ಟಾಗಿ ಹದವಾಗಿ ಬಂದಿದೆ. ಆಮೇಲೆ ಬರೀ ಪಲ್ಯದಲ್ಲೇ ಊಟ ಮುಗಿಸ್ಬೋದು, ಅದಷ್ಟು ಟೇಸ್ಟ್ ಇದೆ. ವೀಕ್ಷಕರೇ, ನೀವು ಇದನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಹಾಯ್ ಕರುನಾಡು ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ನಮಸ್ತೆ.